ಸಾಧಾರಣ ಕಾಲದ 19ನೆಯ ಮಂಗಳವಾರ. ಪ್ರವಾದಿ ಹೆಜಕೇಲನ ಗ್ರಂಥದಿಂದ ವಾಚನ. ನರಪುತ್ರನೇ, ನಾನು ನಿನಗೆ ನುಡಿಯುವ ಮಾತನ್ನು ಕೇಳು. ಅವಿಧಿಯರಾದ ಆ ವಂಶದವರಂತೆ ನೀನು ಅವಿಧಿಯನಾಗಬೇಡ. ನಾನು ಕೊಡುವುದನ್ನು ಬಾಯಿ ತೆರೆದು ತಿಂದು ಬಿಡು ಎಂದರು. ಹೀಗೋ, ನಾನು ನೋಡುತ್ತಿದ್ದಂತೆ ಒಂದು ಕೈ ನನ್ನ ಕಡೆಗೆ ಚಾಚಿತು. ಅದರಲ್ಲಿ ಗ್ರಂಥದ ಸುರುಳಿಯೊಂದು ಕಾಣಿಸಿತು. ಆ ಸುರುಳಿಯನ್ನು ನನ್ನೆದುರಿನಲ್ಲಿ ಬಿಚ್ಚಿದರು. ಅದರ 2 ಬದಿಗಳಲ್ಲಿಯೂ ಬರೆದಿತ್ತು, ಅದು ಪ್ರಲಾಪ, ಶೋಕ, ಶಾಪ ಇವುಗಳ ಬರಹದಿಂದ ಕೂಡಿತು. ಬಳಿಕ ಸರ್ವೇಶ್ವರ ನನಗೆ, ನರಪುತ್ರನೇ, ನಿನಗೆ ಕೊಟ್ಟ ಈ ಸುರುಳಿಯನ್ನು ತಿನ್ನು. ಅನಂತರ ಇಸ್ರಾಯೇಲ್ ವಂಶದವರಿಗೆ ಸಾರು, ಹೋಗು ಎಂದು ಆಜ್ಞಾಪಿಸಿದರು. ನನ್ನ ಬಾಯಿ ತೆರೆದೆ ಅವರೇ ಆ ಸುರುಳಿಯನ್ನು ನನಗೆ ತಿನ್ನಿಸಿದರು. ತಿನ್ನಿಸುತ್ತಾ, ನರಪುತ್ರನೇ, ನಾನು ಕೊಡುವ ಈ ಸುರುಳಿಯನ್ನು ತಿಂದು ಹೊಟ್ಟೆ ತುಂಬಿಸಿಕೋ ಎಂದರು. ನಾನು ಅದನ್ನು ತಿಂದು ಬಿಟ್ಟೆ. ಅದು ನನ್ನ ಬಾಯಿಗೆ ಜೇನಿನಂತೆ ಸಿಹಿಯಾಗಿತ್ತು. ಆಮೇಲೆ ಸರ್ವೇಶ್ವರ ನನಗೆ ಹೀಗೆಂದರು, ನರಪುತ್ರನೇ, ನೀನು ಇಸ್ರಾಯೇಲ್ ವಂಶದವರ ಬಳಿಗೆ ಹೋಗಿ ನಾನು ತಿಳಿಸುವ ಮಾತುಗಳನ್ನು ಅವರಿಗೆ ಹೇಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಿನ್ನ ನುಡಿ ಏನಿತು ರುಚಿ ನನ್ನ ನಾಲಿಗೆಗೆ. ಸಿರಿ ಸಂಪತ್ತಿಗಿಂತ ಮಿಗಿಲಾಗಿ ಆನಂದಿಪೆ ನಿನ್ನ ಮಾರ್ಗಿಯಾಗಿ. ನಿನ್ನಾಜ್ಞೆಯು ಆನಂದದಾಯಕ, ಅವೇ ನನಗೆ ಮಂತ್ರಲೋಚಕ. ಶ್ಲೋಕ. ನಿನ್ನ ನುಡಿ ಏನಿತು ರುಚಿ ನನ್ನ ನಾಲಿಗೆಗೆ. ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತ ನಿನ್ನ ಬಾಯಿಂದ ಬಂದ ಧರ್ಮಶಾಸ್ತ್ರ ಉಚಿತ. ನಿನ್ನ ನುಡಿ ಏನಿತು ರುಚಿ ನನ್ನ ನಾಲಿಗೆಗೆ. ಜೇನುತುಪ್ಪಕ್ಕಿಂತ ಸಿಹಿ ನನ್ನ ಬಾಯಿಗೆ. ಶ್ಲೋಕ. ನಿನ್ನ ನುಡಿ ಏನಿತು ರುಚಿ ನನ್ನ ನಾಲಿಗೆಗೆ. ಹೃದಯ ನಂದಕರ ನಿನ್ನ ಕಟ್ಟಳೆಗಳು, ನನಗಮರ ಸ್ವಾಸ್ಥ್ಯವಾದುವು ಅವುಗಳು. ಬಾಯಿ ತೆರೆದು ತೊರೆಯುತ್ತಿರುವೆ, ನಿನ್ನ ಆಜ್ಞೆಗಳನ್ನು ಅರಸುತ್ತಿರುವೆ. ಶ್ಲೋಕ. ನಿನ್ನ ನುಡಿ ಏನಿತು ರುಚಿ ನನ್ನ ನಾಲಿಗೆಗೆ. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನೀಡೆನೆಗೆ ನಿನ್ನ ಶಾಸ್ತ್ರದ ಹರಿವನ್ನು ಪೂರ್ಣ ಮನದಿಂದ ಆಚರಿಸುವೆನದನು. ಹಲ್ಲೆಲೂಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತಲೂ ದೊಡ್ಡವನು ಯಾರು ಎಂದು ಕೇಳಿದರು. ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವನೆ ಉಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಎಚ್ಚರಿಕೆ. ಈ ಚಿಕ್ಕವರಲ್ಲಿ ಯಾರನ್ನು ತೃಣೀಕರಿಸಬೇಡಿ. ಸ್ವರ್ಗದಲ್ಲಿನ ಇವರ ದೂತರು ಸದಾಕಾಲ ನನ್ನ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ಇದ್ದಾರೆ. ಇದು ನಿಮಗೆ ತಿಳಿದಿರಲಿ. ನಿಮ್ಮಲ್ಲಿ ಒಬ್ಬನಿಗೆ 100 ಕುರಿಗಳಿವೆ ಎನ್ನೋಣ. ಅವುಗಳಲ್ಲಿ ಒಂದು ಕುರಿ ತಪ್ಪಿಸಿಕೊಂಡು ಹೋಯಿತೆಂದು ಇಟ್ಟುಕೊಳ್ಳಿ. ಆಗ ನಿಮಗೇನು ಅನಿಸುತ್ತದೆ? ಅವನು ಉಳಿದ 99 ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ? ಅದು ಸಿಕ್ಕಿತು ಅನ್ನಿ. ತಪ್ಪಿಸಿಕೊಳ್ಳದ ಈ 99 ಕುರಿಗಳಿಗಿಂತ ಸಿಕ್ಕಿದ ಈ ಒಂದು ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅಂತೆಯೇ ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು. ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಬೆಟ್ಟಗಳಗಲಿದರೂ ಗುಡ್ಡಗಳು ಕದಲಿದರೂ ನನ್ನ ಪ್ರೇಮ ಶಾಶ್ವತ. ತಾಯಿ ನಿನ್ನನ್ನು ಒಂದು ಪಕ್ಷ ಮರೆತರೂ ನಿನ್ನ ಸೃಷ್ಟಿಕರ್ತನಾದ ನಾನೆಂದು ನಿನ್ನನ್ನು ಮರೆಯನು. ಭಯಪಡಬೇಡ, ಹೆದರಬೇಡ, ನಾನಿರುವೆ ನಿನ್ನ ಸಂಗಡ.
ಬಾಳಲ್ಲಿ ಬರದಿದ್ದರೆ ನಾನೆಂದು ಮಣ್ಣಾಗಿ ಹೋಗುತ್ತಿದ್ದೆ. ನೀ ನನ್ನ ಬಾಳಲ್ಲಿ ಬರದಿದ್ದರೆ ನಾನೆಂದು ಮಣ್ಣಾಗಿ ಹೋಗುತ್ತಿದ್ದೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿಮಗೆ ಸ್ತುತಿ ವಂದನೆ. ಸಂಕಟದ ಸಮಯದಲ್ಲಿ ಸಂಗಡವಿದ್ದ ಸರ್ವೇಶ್ವರ ನಿಮಗೆ ಸ್ತುತಿ ವಂದನೆ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ ನನ್ನ ದೇವನೇ. ನಿನ್ನಿಂದ ದೂರಾದ ಕುರಿಮರಿ ನಾನು, ನನ್ನ ಹುಡುಕಿ ಬಂದಂತ ಕುರುಬನೇ ನೀನು. ನಿನ್ನಿಂದ ದೂರಾದ ಕುರಿಮರಿ ನಾನು, ನನ್ನ ಹುಡುಕಿ ಬಂದಂತ ಕುರುಬನೇ ನೀನು. ಮುಳ್ಳಿಂದ ರಕ್ಷಿಸಿದ ಕರುಣಾಮಯನೇ, ನಿನ್ನ ಮಹಿಮೆಯಿಂದೆಂದು ನಾ ಹಾಡುವೆ. ಮುಳ್ಳಿಂದ ರಕ್ಷಿಸಿದ ಕರುಣಾಮಯನೇ, ನಿನ್ನ ಮಹಿಮೆಯಿಂದೆಂದು ನಾ ಹಾಡುವೆ. ಯೇಸುವೇ ಒಳ್ಳೆ ಕುರುಬನೇ, ನಿದ್ರಿಸದ ನನ್ನ ದೇವನೇ. ನನ್ನ ದುಃಖ ಮರೆಯಾಗಿದೆ, ನಿನ್ಮುಖವ ನೋಡಲು ನನ್ನ ಮನ ಅರಳಿದೆ. ನೀ ನೋಡಲು ನನ್ನ ದುಃಖ ಮರೆಯಾಗಿದೆ, ನಿನ್ಮುಖವ ನೋಡಲು ನನ್ನ ಮನ ಅರಳಿದೆ. ನಿನ್ನ ಸನ್ನಿಧಿ ಬಾಳಿಗೆ ಹಿತ ತಂದಿದೆ, ನಿನ್ನ ಸ್ಪರ್ಶ ನನ್ನ ಬಾಳಿಗೆ ಶ್ರುತಿ ಕೂಡಿದೆ. ನಿನ್ನ ಸನ್ನಿಧಿ ಬಾಳಿಗೆ ಹಿತ ತಂದಿದೆ, ನಿನ್ನ ಸ್ಪರ್ಶ ನನ್ನ ಬಾಳಿಗೆ ಶ್ರುತಿ ಕೂಡಿದೆ. ಯೇಸುವೇ ನನ್ನ ಕುರುಬನೇ, ನಿದ್ರಿಸದ ನನ್ನ ದೇವನೇ. ದೂರಾಗಿ ನಾ ಬಾಳೆನು, ನಿಮ್ಮ ಮಡಿಲಲ್ಲಿ ಮಗುವಾಗಿ ನಾನಿರುವೆನು. ನಿಮ್ಮಿಂದ ದೂರ
ಯೇಸುವೇ ನೀ ಸಾಕು ನನ್ನ ಬಾಳಿಗೆ, ನೀನಿಲ್ದೆ ಬಾಳಿಲ್ಲ ಯೇಸುವೇ ನೀ ಸಾಕು ನನ್ನ ಬಾಳಿಗೆ. ದೇವರು ಬರುವ ಸಮಯವಿದು, ನನ್ ಕರುಣೆ ಕತ್ತರಿಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕತ್ತರಿಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಆರಾಧನೆ ಪ್ರೀತಿಯೇ ಆರಾಧನೆ, ಆರಾಧನೆ ಆರಾಧನೆ ಪ್ರೀತಿಯೇ ಆರಾಧನೆ. ದಿಕ್ಕಿಲ್ಲದವರಿಗೆ ದಾರಿಯ ತೋರಲು, ನೊಂದ ಜನರ ಸಂತೈಸಲು. ದಿಕ್ಕಿಲ್ಲದವರಿಗೆ ದಾರಿಯ ತೋರಲು, ನೊಂದ ಜನರ ಸಂತೈಸಲು. ಕಷ್ಟಪಟ್ಟವರಿಗೆ ಬಿಡುಗಡೆಯ, ರೋಗಿಗಳಿಗೆ ಆರೋಗ್ಯವ. ಕಷ್ಟಪಟ್ಟವರಿಗೆ ಬಿಡುಗಡೆಯ, ರೋಗಿಗಳಿಗೆ ಆರೋಗ್ಯವ. ಕರುಣಿಸಲೆಂದು ಯೇಸು ಪ್ರಭು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಕರುಣಿಸಲೆಂದು ಯೇಸು ಪ್ರಭು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕತ್ತರಿಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ, ಆರಾಧನೆ ಆರಾಧನೆ ಯೇಸುವೇ ಆರಾಧನೆ,
ಆರಾಧನೆ ಆರಾಧನೆ ಪ್ರೀತಿಯೇ ಆರಾಧನೆ. ಸರ್ವರ ಪಾಪವ ಪರಿಹರಿಸಲೆಂದು ಮೂಕ ಕುರಿಮರಿಯವರಾದರು. ಸರ್ವರ ಪಾಪವ ಪರಿಹರಿಸಲೆಂದು ಮೂಕ ಕುರಿಮರಿಯವರಾದರು. ಸರ್ವರ ಪಾಪವ ಶಿಲುಬೆಯಲೊತ್ತು ತಮ ರಕ್ತ ಸುರಿಸಿ ಜಯ ತಂದರೇಸು. ಸರ್ವರ ಪಾಪವ ಶಿಲುಬೆಯಲೊತ್ತು ತಮ ರಕ್ತ ಸುರಿಸಿ ಜಯ ತಂದರೇಸು. ಕರುಣೆಯ ಕರ್ತರೇಸು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಕರುಣೆಯ ಕರ್ತರೇಸು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕರ್ತರೇಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ದೇವರು ಬರುವ ಸಮಯವಿದು, ನನ್ ಕರುಣೆ ಕರ್ತರೇಸು ಬರುವರಿದೋ. ಕಣ್ಣೀರ ಒರೆಸಿ ಸಂತೈಸಲು ರೊಟ್ಟಿಯ ರೂಪದಲ್ಲಿ ಇರುವರಿದೋ. ಆರಾಧನೆ ಆರಾಧನೆ ಯೇಸುವೇ ಆರಾಧನೆ 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 ಯೇಸುವೇ ಆರಾಧನೆ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ದೇವಾ ನಿನ್ನ ಸ್ತುತಿಪೆ. ದೇವಾ ನಿನ್ನ ಸ್ತುತಿಪೆ.
ಅಂತ್ಯವು ನೀನೇ ಜ್ಯೋತಿಯು ನೀನೇ ಆದಿಯು ನೀನೇ ಅಂತ್ಯವು ನೀನೇ ಜ್ಯೋತಿಯು ನೀನೇ ನನ್ನ ಭಾಗ್ಯವು ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿನ್ನ ನಾ ಸ್ತುತಿಪೆ ದೇವಾ ನಿನ್ನ ನಾ ಸ್ತುತಿಪೆ ಮಾನವು ನೀನೇ ದಾನವು ನೀನೇ ಪಾನವು ನೀನೇ ಮಾನವು ನೀನೇ ದಾನವು ನೀನೇ ಪಾನವು ನೀನೇ ನನ್ನ ಧ್ಯಾನವು ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿನ್ನ ನಾ ಸ್ತುತಿಪೆ ದೇವಾ ನಿನ್ನ ನಾ ಸ್ತುತಿಪೆ ಮಾರ್ಗವು ನೀನೇ ಸತ್ಯವು ನೀನೇ ಜೀವವು ನೀನೇ ಮಾರ್ಗವು ನೀನೇ ಸತ್ಯವು ನೀನೇ ಜೀವವು ನೀನೇ ನಂಬಿಗಸ್ತನು ನೀನೇ ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿನ್ನ ನಾ ಸ್ತುತಿಪೆ ದೇವಾ ನಿನ್ನ ನಾ ಸ್ತುತಿಪೆ ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿನ್ನ ನಾ ಸ್ತುತಿಪೆ ದೇವಾ ನಿನ್ನ